ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಗರ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃದ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸಂಜಯ ಉವಾಚ ಕರ್ಣಸ್ಯ ವಚನಂ ಶ್ರುತ್ವಾ ರಾಜಾ ದುರ್ಯೋಧನಸ್ತದಾ ಸೇನಾ ಮಧ್ಯಗತಂ ದ್ರೋಣಂ ಇದಂ ವಚನಮಬ್ರವೀತ್. 11ನೇ ದಿನ ಬೆಳಗ್ಗಿನ ಜಾವ ಭೀಷ್ಮಾಚಾರ್ಯರ ಅನುಮತಿಯನ್ನು ಪಡೆದು ರಣರಂಗದೊಳಗೆ ಕರ್ಣ ಯುದ್ಧಕ್ಕಾಗಿ ಸನ್ನದ್ಧನಾಗಿದ್ದಾನೆ. ಆಗ ದುರ್ಯೋಧನ ಕರ್ಣನಿಗೆ ಕೇಳ್ತಾನೆ, ಯಾರನ್ನು ಸೇನಾಧಿಪತಿಯನ್ನಾಗಿ ಮಾಡುವುದು ಸೂಕ್ತ ಎಂದು ವಿಚಾರವನ್ನು ಮಾಡಿದಾಗ ಕರ್ಣ ಸ್ಪಷ್ಟವಾಗಿ ಹೇಳ್ತಾನೆ, ದ್ರೋಣಾಚಾರ್ಯರೇ ಅತ್ಯಂತ ಯೋಗ್ಯರಾದವರು ಎಂಬುದಾಗಿ ಹೇಳಿದಾಗ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಬರ್ತಾನೆ. ದುರ್ಯೋಧನ ಉವಾಚ ವರ್ಣಶ್ರೇಷ್ಠಾತ್ ಕುಲೋತ್ಪತ್ಯ ಶ್ರುತೇನ ವಯಸಾಧಿಯ ವೀರ್ಯಾತ್ ದಾಕ್ಷ್ಯಾತ್ ಅದೃಶ್ಯತ್ವಾತ್ ಅರ್ಥಜ್ಞಾನಾತ್ ನಯಾತ್ ಜಯಾತ್ ತಪಸಾ ಚ ಕೃತಜ್ಞತ್ವಾತ್ ವೃದ್ಧಃ ಸರ್ವಗುಣೈರಪಿ ಯುಕ್ತೋ ಭಗವತ್ ಸಮೋ ಗೋಪ್ತ ರಾಜ್ಞಾಂ ಅನ್ಯೋ ನ ವಿದ್ಯತೆ. ದ್ರೋಣಾಚಾರ್ಯ ನಮಸ್ಕಾರ. ವರ್ಣಶ್ರೇಷ್ಠ, ಚಾತುರ್ವರ್ಣದಲ್ಲಿ ಉತ್ತಮವಾದ ವರ್ಣ ಬ್ರಾಹ್ಮಣರಾಗಿ ಹುಟ್ಟಿದ್ದೀರಾ. ಕುಲೋತ್ಪತ್ಯ, ಅತ್ಯುತ್ತಮವಾದ ಕುಲದಲ್ಲಿ ಬಂದಿದ್ದೀರಾ. ಶ್ರುತೇನ, ಬಹಳ ಬಹುಶ್ರುತರಾಗಿದ್ದೀರಾ, ಶ್ರುತವೃದ್ಧರಾಗಿದ್ದೀರಾ. ವಯಸ್ಸಿನಿಂದ ವೃದ್ಧರಾಗಿದ್ದೀರಾ. ಧಿಯ, ಪ್ರಚಂಡ ಬುದ್ಧಿವಂತರಾಗಿದ್ದೀರಾ. ವೀರ್ಯಾತ್, ಇನ್ನೂ ಅಪ್ರತಿಮವಾದ ಪರಾಕ್ರಮ ನಿಮ್ಮಲ್ಲಿ ಇದೆ.
ಧೈರ್ಯವಿದೆ. ಅಹೃಷ್ಯತ್ವಾತ್ ಪಲಾಯನ ಮಾಡುವುದಿಲ್ಲ, ಗಟ್ಟಿಯಾಗಿ ನಿಲ್ತೀರ. ಅರ್ಥಜ್ಞಾನಾತ್ ಪುರುಷಾರ್ಥ ಹೇಗೆ ಪಡೆದುಕೊಳ್ಳಬಹುದು ಎನ್ನುವ ಸ್ಪಷ್ಟವಾದ ಜ್ಞಾನ ನಿಮಗಿದೆ. ನಯವಿದೆ, ಜಯ ನಿಮ್ಮಲ್ಲಿ ಅಡಗಿ ಹೋಗಿದೆ. ಅಪ್ರತಿಮವಾದ ತಪಸ್ಸು ಇದೆ. ಕೃತಜ್ಞರಾಗಿದ್ದೀರಾ, ವೃದ್ಧರಾಗಿದ್ದೀರಾ, ಎಲ್ಲ ಗುಣಗಳಿಂದ ಸಂಪನ್ನರಾಗಿದ್ದೀರಾ. ಆದ್ದರಿಂದಾಗಿ ನಿಮಗೆ ಸಮರಾದವರು ನಮ್ಮ ಸಮಗ್ರವಾದ ಸೈನ್ಯದಲ್ಲಿ ಯಾರೂ ಇಲ್ಲ. ಆದ್ದರಿಂದಾಗಿ ನಮಗೆ ಸೇನಾಧಿಪತಿಗಳಾಗಿ ಬಂದು ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮುಂದೆ ಹೇಳ್ತಾನೆ, ಯಾಕೆ ದೇವತೆಗಳಿಗೆ ಇಂದ್ರನಿದ್ದಾನೆ, ರುದ್ರರಿಗೆ ಏಕಾದಶ ರುದ್ರರಲ್ಲಿ ಅಗ್ರಣಿಯಾಗಿ ಮಹಾರುದ್ರರಿದ್ದಾರೆ, ಎಲ್ಲ ಯಕ್ಷರಿಗೆ ಕುಬೇರನಿದ್ದಾನೆ, ಮರುತ್ತರಿಗೆ ಇಂದ್ರ ಇದ್ದಾನೆ, ಎಲ್ಲ ಋಷಿಗಳಿಗೆ ವಸಿಷ್ಠರು ಹೇಗೆ ಅಗ್ರಣಿಯಾಗಿದ್ದಾರೆ ಹಾಗೆ ನೀವು ನಮಗೆ ಅಗ್ರಣಿಗಳಾಗಿ ಬರಬೇಕು. ದೃಷ್ಟ್ವಾ ಭವಂತಂ ಸಂಗ್ರಾಮೇ ನಾರ್ಜುನ ಪ್ರಹರಿಷ್ಯತಿ. ನಿಮ್ಮನ್ನು ನೋಡಿದಾಗ ಅರ್ಜುನ ಉಳಿತಾನೆ ಅಂತೇನಿಲ್ಲ. ಧ್ರುವಂ ಯುಧಿಷ್ಠಿರಂ ಸಂಖ್ಯೆ ಸಾನುಬಂಧಂ ಸಬಾಂಧವಂ. ಯುಧಿಷ್ಠಿರನನ್ನು ಅನುಜರಿಂದ ಸಹಿತರಾದ ಯುಧಿಷ್ಠಿರನ್ನು ಹೆಡೆಮುರಿ ಕಟ್ಟಿ ಹಾಕಿಕೊಂಡು ನೀವು ಬಂದು ನನಗೆ ಒಪ್ಪಿಸ್ತೀರಾ ಎನ್ನುವ ಪೂರ್ಣವಾದ ಭರವಸೆ ನನಗುಂಟು. ಆದ್ದರಿಂದಾಗಿ ನೀವು ಸೇನಾಪತಿ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ದ್ರೋಣಾಚಾರ್ಯ ಹೇಳ್ತಾರೆ, ವೇದ ನೀ ಹೇಳಿದ್ದಷ್ಟೇ ಅಲ್ಲೋ ಮಹಾರಾಯ, ನನ್ನಲ್ಲಿ ಇನ್ನೂ ಅಡಿಷ್ನಲ್ ಆದ ಜ್ಞಾನ ನನ್ನಲ್ಲಿದೆ. ನಿನಗೆ ಗೊತ್ತಿಲ್ಲ ಹುಚ್ಚ. ವೇದಾಂಗ 6 ಅಂಗಗಳು ನಾನು ತಿಳಿದಿದ್ದೇನೆ. ಅರ್ಥವಿದ್ಯೆಯನ್ನು ತಿಳಿದಿದ್ದೇನೆ. ಮನುವಿದ್ಯೆಯನ್ನು ನಾನು ತಿಳಿದುಕೊಂಡಿದ್ದೇನೆ. ತ್ರ್ಯಂಬಕ ರುದ್ರದೇವರ ವಿದ್ಯೆಯನ್ನು ತಿಳಿದುಕೊಂಡಿದ್ದೇನೆ. ಅಸ್ತ್ರಜ್ಞಾನ ನನ್ನಲ್ಲಿ ಇದೆ. ನಾನಾ ವಿಧವಾದ ಅಸ್ತ್ರಜ್ಞಾನಗಳು ನನ್ನಲ್ಲಿ ಇದೆ. ಏಚಾಪ್ಯುಕ್ತ ಮಯಿ ಗುಣ ಭವದ್ಭಿರ್ಜಯಕಾಂಕ್ಷಿಭಿ. ನೀನು ಹೇಳಿದ ಗುಣಗಳಲ್ಲದೆ ಇನ್ನು ಅನೇಕ ಸಂಪತ್ತು ನನ್ನಲ್ಲಿ ಇದೆ. ಅವಶ್ಯವಾಗಿ ನಾನು ಸ್ವೀಕಾರವನ್ನು ಮಾಡ್ತೇನೆ. ಏವಂ ಅಭ್ಯನುಜ್ಞಾತಶ್ಚಕ್ರೆ ಸೇನಾಪತಿಂ ತತಃ. ಆದರೆ ಒಂದು ಹೇಳ್ತೇನೆ, ಪಾರ್ಷತಂತುರಣೇ ರಾಜನ್ನಹ ನಿಶೇ ಕಥಂಚನ. ಪಾಂಡವರನ್ನೆಲ್ಲರನ್ನೂ ನಾನು ಸಂಹಾರವನ್ನು ಮಾಡಿಯೇನು, ಆದರೆ ದೃಷ್ಟದ್ಯುಮ್ನನನ್ನು ನಾನು ಸಂಹಾರವನ್ನು ಮಾಡುವುದಿಲ್ಲ. ಏಕೆ? ದೃಷ್ಟದ್ಯುಮ್ನ ನನ್ನ ಸಂಹಾರವನ್ನು ಮಾಡುವುದಕ್ಕಾಗಿ ಹುಟ್ಟಿ ಬಂದಿದ್ದ. ಅಂದರೆ ದ್ರುಪದ ರಾಜನ ಪಾರ್ಟ್, ಅವನ ವಂಶದ ಪಾರ್ಟ್ ಇಷ್ಟು ಅಮೂಲ್ಯವಾಗಿತ್ತು ಅಂತಂದರೆ, ಸಮಗ್ರವಾದ ಯುದ್ಧದೊಳಗೆ ದ್ರೌಪದಿ ಮುಖ್ಯ ಪ್ರಧಾನಳು. ದ್ರೌಪದಿಗೆ ಅವಮಾನವಾದದ್ದಕ್ಕಾಗಿಯೇನೆ ಭೀಷ್ಮಾಚಾರ್ಯರ ಮೃತ್ಯುವಿಗೆ ಕಾರಣನಾದವನು ಶಿಖಂಡಿ, ದ್ರೋಣಾಚಾರ್ಯರ ಮೃತ್ಯುವಿಗೆ ಕಾರಣನಾದವನು ದೃಷ್ಟದ್ಯುಮ್ನ. ಮುಂದೆ ಕರ್ಣಾದಿಗಳನ್ನು ಅರ್ಜುನ ಭೀಮರೇ ಹೊಡೆದಾಕ್ತಾರೆ, ಅದು ಮುಂದಿಂದು. ಆದರೆ ದ್ರುಪದರಾಜನ ಪಾರ್ಟೂ ಕೂಡ ಬಹಳ ಈ ಯುದ್ಧದ ಪ್ರಸಂಗದೊಳಗೆ ಬಹಳ ಅಮೂಲ್ಯವಾಗಿತ್ತು ಎನ್ನುವುದನ್ನು ಈ ಪ್ರಸಂಗವನ್ನು ನೋಡಿದಾಗ ತಿಳಿದುಕೊಡದೆ ಆಯಿತು ಅಂತ ಒಪ್ಪಿಕೊಂಡು ಅಥಾಭಿಷಿಷ ದ್ರೋಣಂ ದುರ್ಯೋಧನ ಮುಖಾನೃಪಾಹ. ಆಗ ದುರ್ಯೋಧನಾದಿಗಳೆಲ್ಲರೂ ಸೇರಿ ಅಭಿಷೇಕವನ್ನು ಮಾಡ್ತಾರೆ. ಬ್ರಾಹ್ಮಣರಿಂದ ಸ್ವಸ್ತಿವಾಚನಗಳನ್ನು ಮಾಡಿಸ್ತಾರೆ. ಬಹಳ ಶ್ರೇಷ್ಠವಾದ ಮಂತ್ರಗಳಿಂದ ಅನುಗ್ರಹವನ್ನು ಮಾಡಿಸ್ತಾರೆ. ತತಃ ಪುಣ್ಯಾಹ ಘೋಷೇಣ ಪುಣ್ಯಾಹ ವಾಚನವನ್ನು ಮಾಡ್ತಾರೆ. ಸಾಶೀರ್ವಾದ ಸ್ವನೇನ ಚ ದಿವ್ಯವಾದ ಆಶೀರ್ವಾದಗಳನ್ನು ಮಾಡಿಸ್ತಾರೆ. ಜಯ ಶಬ್ದೇ ದ್ವಿಜಗ್ರಹಣಂ ಸುಭಗಾನ್ ಅರ್ಥಿತೈಸ್ತದ ಸತ್ಕೃತ್ಯ ವಿಧಿನಾ ದ್ರೋಣಂ ಮೇನಿರೇ ಪಾಂಡವಾಂಜಿತಾನ್. ಆಗ ದುರ್ಯೋಧನಾದಿಗಳು ಕೇಳಿದರು, ಇನ್ನು ದ್ರೋಣಾಚಾರ್ಯರು ನಮಗೆ ಸೇನಾಧಿಪತಿಗಳಾಗಿ ಬಂದಿದ್ದಾರೆ ಅಂತಂದರೆ ನಾವು ಗೆದ್ದು ಬಿಟ್ಟೆವು, ಪಾಂಡವರು ಸೋತರು ಎಂಬುದಾಗಿ ಭಾವಿಸಿಬಿಡ್ತಾರೆ. ಸೇನಾಪತ್ಯಂತು ಸಂಪ್ರಾಪ್ಯ ಭಾರದ್ವಾಜೋ ಮಹಾರಥಿಯಾದ ದ್ರೋಣಾಚಾರ್ಯ ಬಂಗಾರದ ರಥವನ್ನು ನಿರ್ಮಾಣವನ್ನು ಮಾಡಿಕೊಳ್ತಾರೆ ತಮ್ಮ ಯುದ್ಧಕ್ಕಾಗಿ. ಆ ಬಂಗಾರದ ರಥದಲ್ಲಿ ಕುಳಿತುಕೊಂಡು ಘನಘೋರವಾದ ಯುದ್ಧ ಮಾಡ್ತಾರೆ. ಯುದ್ಧ ಅಂತಂದರೆ ಮೊಟ್ಟ ಮೊದಲನೇ ದಿನ ಶಕಟವ್ಯೂಹವನ್ನು ದ್ರೋಣಾಚಾರ್ಯರು ನಿರ್ಮಾಣವನ್ನು ಮಾಡ್ತಾರೆ. ನಹಿ ಕರ್ಣಂ ರಣೇ ದೃಷ್ಟ ಯುಧಿಸ್ಥಾಸ್ಯಂತಿ ಪಾಂಡವ. ಇಷ್ಟರ ಮಧ್ಯದೊಳಗೇನೆ ಕರ್ಣನನ್ನು ಕುರಿತು ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಈ ಕರ್ಣ ಯುದ್ಧದಲ್ಲಿ ನಿಂತ ಅಂತಾದರೆ ಇವನ ಎದುರಿಗೆ ಪಾಂಡವರು ನಿಲ್ಲಲಾರರು. ಕರ್ಣೋ ಹಿ ಸಮರೇ ಶಕ್ತೋ ಜೇತುಂ ದೇವಾನ್ ಸವಾಸವಾನ್. ದೇವತೆಗಳನ್ನು ಇಂದ್ರನನ್ನು ಸೋಲಿಸುವ ಸಾಮರ್ಥ್ಯ ನಮ್ಮ ಕರ್ಣನಿಗೆ ಉಂಟು. ಕಿಮ ಪಾಂಡುಸುತಾನ್ ಯುದ್ಧ. ಯಾವ ಪಾಂಡವರು ಬಚ್ಚಾಗುಳಿಯವರು, ಹೀನವೀರ್ಯರು, ಹೀನ ಪರಾಕ್ರಮಿಗಳು.
ತಾಂಸ್ತು ಕರ್ಣ ಶರೈಸ್ತೀಕ್ಷ್ಣೈ ನಾಶಯಿಷ್ಯತಿ ಸಂಯೋಗಿ. ಆ ಪಾಂಡವರನ್ನು ಮೊನಚಾದ ಬಾಣಗಳಿಂದ ತುಂಡು ತುಂಡು ಮಾಡಿ ಹಾಕ್ತಾನೆ ನಮ್ಮ ಕರ್ಣ ಅಂತ ಹೇಳಿ ಕರ್ಣನಿಗೆ ಜಯಕಾರ ಕೆಲವರು ಹಾಕ್ತಾ ಇದ್ದಾರೆ, ದ್ರೋಣಾಚಾರ್ಯಗೆ ಜಯಕಾರ ಕೆಲವರು ಹಾಕ್ತಾ ಇದ್ದಾರೆ. ಮಹಾರಾಜ ದುರ್ಯೋಧನನಂತರೂ ಹಾಡಿ ಹೊಗಳ್ತಾ ಇದ್ದಾರೆ. ರಾಧೇಯಂ ಪೂಜಯಂತಶ್ಚ ಪ್ರಶಂಸಂತಶ್ಚ ನಿರ್ಯಯೋ ಅಸ್ಮಾಕಂ ಶಕಟವ್ಯೂಹೋ ದ್ರೋಣೇನ ವಿಹಿತೋ ಭವತ್. ಆಗ ಸಂಜಯ ಹೇಳ್ತಾನೆ, ಧೃತರಾಷ್ಟ್ರ, ನಮ್ಮ ಪರವಾಗಿ ದ್ರೋಣಾಚಾರ್ಯರು ಶಕಟವ್ಯೂಹ, ಬಂಡಿಯ ಆಕಾರದೊಳಗೆ ಅದ್ಭುತವಾದ ವ್ಯೂಹವನ್ನು ರಚನೆಯನ್ನು ಮಾಡ್ತಾರೆ. ಪರೇಶಾಂಚ, ಇನ್ನೊಬ್ಬರ ಅರ್ಥಾತ್ ಪಾಂಡವರ ವ್ಯೂಹವೇನು ಕ್ರೌಂಚ ವ್ಯೂಹ, ಕ್ರೌಂಚ ಪಕ್ಷಿ, ಆ ಪಕ್ಷಿಯ ಆಕಾರದೊಳಗೆ ವ್ಯೂಹವನ್ನು ರಚನೆಯನ್ನು ಮಾಡಿದ್ದಾರೆ. ವ್ಯೂಹದ ಮುಖದೊಳಗೆ ಒಂದು ಕಡೆಗೆ ಕರ್ಣ, ಇನ್ನೊಂದು ಕಡೆಗೆ ಅರ್ಜುನ. ಆಗ ಅರ್ಜುನನ್ ನೋಡಿ ಜಗತ್ತು ಮಾತನಾಡಿಕೊಳ್ಳುತ್ತೆ, ಯೋಧಾನಾಂ ಅರ್ಜುನ ಶ್ರೇಷ್ಠ. ಯೋಧರೊಳಗೆ ಅರ್ಜುನ ಅಪ್ರತಿಮವಾದ ಯೋಧ. ಬಿಲ್ಲುಗಳಲ್ಲಿ ಅಗ್ರಣಿಯಾದ ಬಿಲ್ಲು ಗಾಂಧೀವ ಧನಸ್ಸು. ಎಲ್ಲ ಜೀವರಾಶಿಗಳೊಳಗೆ ಅಪ್ರತಿಮವಾದ ಜೀವ ಅಂದರೆ ಅದು ವಾಸುದೇವ ಶ್ರೀಕೃಷ್ಣ. ಶ್ರೀಕೃಷ್ಣ ಧಾರಣ ಮಾಡಿದ ಚಕ್ರ ಎಲ್ಲ ಆಯುಧಗಳಲ್ಲಿ ಉತ್ತಮವಾದ್ದು. ಈ 4 ಚತ್ವಾರ್ ಏತಾನಿ ತೇಜಾಂಸಿ, ಈ 4 ಒಂದು ಕಡೆಗೆ ಸೇರಿಕೊಂಡು ಆ ಬಿಳಿ ಬಿಳಿ ಕುದುರೆಗಳಿಂದ ಕೂಡಿದ ರಥ, ಕಪಿಧ್ವಜದ ರಥ ಓಡಿ ಬರ್ತಾ ಇದೆ. ಈ 4ಕ್ಕೆ ಮೆರುಗು ಕೊಡುವಂತೆ ಮೇಲಿನ ಕಪಿ ಗರ್ಜನೆ, ಹನುಮಂತ ದೇವರ ಅಪ್ರತಿಮವಾದ ಗರ್ಜನೆ. ಹೀಗೆ ಅರ್ಜುನನ ರಥ ಮುಂದೆ ಬರ್ತಾ ಇದೆ. ತಾವಕಾನಾಂ ಮುಖೇ ಕರ್ಣ ಪರೇಶಾಂಚ ಧನಂಜಯ. ಒಂದು ಕಡೆಗೆ ಕರ್ಣ, ಇನ್ನೊಂದು ಕಡೆಗೆ ಧನಂಜಯ, ಅರ್ಜುನ, ಇವರಿಬ್ಬರನ್ನು ಸೇರಿಕೊಂಡು ಬರ್ತಾ ಇದೆ. ಬರ್ತಾ ಇರುವಾಗ ಅನೇಕ ಅಶುಭ ಸೂಚನೆಗಳು. ದೇವ್ರ ಅನಭ್ರಾಪಿ, ಆಕಾಶದೊಳಗೆ ಮೋಡವಿಲ್ಲ, ಆದರೆ ಮಳೆ ಬರ್ತಾ ಇದೆ. ಆ ಮಳೆಯ ಮಧ್ಯದೊಳಗೆ ಮಾಂಸ, ಅಸ್ಥಿ, ರುಧಿರಗಳು ಏನಂತಾರೆ ಸುರಿತಾ ಇವೆ, ಬರ್ತಾ ಇವೆ. ಗೃಧ್ರಾಹ, ಶೇನಾಹ, ಬಕಾಹ, ಕಂಕಾಹ, ವಾಯಸಾಹ, ಇವು ಹದ್ದು, ಗರುಡ, ಬಕಪಕ್ಷಿ, ಕಂಕ, ಕಾಗೆಗಳು ಸಾವಿರ ಸಾವಿರ ಗುಂಪಾಗಿ ಉಪರಿ ನಮ್ಮ ಕೌರವರ ಸೇನಾ ಮೇಲೆ ಹಾರಾಡ್ತಾ ಇವೆ. ಗೋಮಾಯವಹ, ನರಿಗಳು ಚೀರ್ತಾ ಇವೆ. ಭಾರಿ ದಾರುಣವಾದ ಧ್ವನಿಯೊಂದಿಗೆ ನರಿಗಳು ಚೀರ್ತಾ ಇವೆ. ಹೀಗೆ ಉಲ್ಕಾ ಜ್ವಲಂತಿ ಸಂಗ್ರಾಮೇ ಪುಚ್ಛೇನಾವೃತ್ಯ ಸರ್ವಶಃ, ಉಲ್ಕಾ ಮುಖವಾಗ್ತಾ ಇದೆ. ಹೀಗೆ ಭಾಸ್ಕರಸ್ಯಾಭವದ್ರಾಜನ್ ಪ್ರಯಾತೆ ವಾಹಿನೀಪತು ಏಚಾನ್ಯೇ ಚ ಬಹಪ್ರಾದುರಾಸಿನ್ಸು ದಾರುಣ. ಅತ್ಯಂತ ದಾರುಣವಾದ ಅಪಶಕನಗಳೆಲ್ಲ ಆಗ್ತಾ ಇದೆ. ಆಗ ಯುದ್ಧ ನಡೀತಾ ಇದೆ, ಘನಘೋರವಾದ ಯುದ್ಧ. ಕಾಲವೀರ್ಯಾನುರೂಪಾಣಿ ಚಕ್ರು ಕರ್ಮಾಣ್ಯನೇಕಶಃ. ಕುಲ, ಅವರ ಪರಾಕ್ರಮ, ಆ ಕುಲ ಮತ್ತು ಪರಾಕ್ರಮಕ್ಕೆ ಅನುಗುಣವಾಗಿ ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ ಘನಘೋರವಾದ ಯುದ್ಧದೊಳಗೆ ತೊಡಗಿದ್ದಾರೆ. ಅದರ ಭರದ್ವಾಜ, ದ್ರೋಣಾಚಾರ್ಯ. ಏನು ದ್ರೋಣಾಚಾರ್ಯರ ಪರಾಕ್ರಮ ಅಂತ ತಿಳಿದಿ ಧೃತರಾಷ್ಟ್ರ ಸಾವಿರ ಸಾವಿರ ಬಾಣಗಳನ್ನು ಏಕಕಾಲಕ್ಕೆ ಹಾಕ್ತಾ ಇದ್ದಾರೆ. ಕಾಲವದ್ವೆಚರದ್ರೋಣೋ ಯುವೈವ ಸ್ಥವಿರೋ ಬಲಿ. ಕಾಲ ಹೇಗೆ ಒಂದು ಕ್ಷಣ ಕಾಲ ಒಂದು ಕಡೆಗೆ ನಿಲ್ಲುವುದಿಲ್ಲ, ಹರಿತಾ ಇರುತ್ತಲ್ಲ, ಹಾಗೆ ದ್ರೋಣಾಚಾರ್ಯರು ಒಂದು ಕ್ಷಣ ಕಾಲ ಒಂದು ಕಡೆಗೆ ನಿಂತಿಲ್ಲ, ಓಡಾಡ್ತಾ ಇದ್ದಾರೆ, ಯುದ್ಧವಾಡ್ತಾ ಇದ್ದಾರೆ. ಸ್ಥವಿರನಾಗಿದ್ದರೂ ಯುವಕರಂತೆ ಓಡಾಡ್ತಾ ಇದ್ದಾರೆ, ಮಹಾಬಲಶಾಲಿಗಳಾಗಿದ್ದಾರೆ. ಎದುರಿಗೆ ಯಾರು ಸಿಗ್ತಾರೆ ಅವರ ತಲೆಯನ್ನು ಕತ್ತರಿಸಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಏನು ಕೇಳಿ ದ್ರೋಣಾಚಾರ್ಯರ ಪರಾಕ್ರಮ. ದ್ರೋಣಸ್ಯ ರಥಘೋಷೇಣ, ದ್ರೋಣಾಚಾರ್ಯರ ರಥದ ಗರ್ಜನೆ. ಮೌರ್ವಿ ನಿಷ್ಪೇಷಣೇನ ಚ, ಆ ಜಾಘೋಷಣೆ, ಧನುಸ್ಸಿನ ಶಬ್ದ, ಇದು ಆಕಾಶದೊಳಗೆ ಯಾವ ಮಟ್ಟಕ್ಕೆ ವ್ಯಾಪಿಸಿ ತುಂಬಿ ಹೋಗಿದೆ ಅಂತಂದರೆ, ಎಲ್ಲಿ ಕೇಳಿದಲ್ಲಿ ದ್ರೋಣಾಚಾರ್ಯರ ಈ ರಥ, ಧನುಸ್ಸು, ಇವುಗಳ ಘರ್ಷಣೆ ಬೇ. ಹೀಗೆ ದ್ರೋಣಾಚಾರ್ಯ ಬಹಳ ಬಹಳ ಅಪ್ರತಿಮ ರೀತಿಯಿಂದ ಯುದ್ಧವಾಡ್ತಾ ಇದ್ದಾರೆ. ಯುದ್ಧವಾಡ್ತಾ ಇರುವಾಗ ಶೇನೇಯ ಭೀಮ ಅರ್ಜುನ ವಾಹಿನೀಶಂ ಸೌಭದ್ರ ಪಾಂಚಾಲಸ ಕಾಶಿರಾಜಂ ಅನ್ಯೋಶ್ಚ ವೀರಾನ್ ಸಮರೇಮ ಮರ್ದ ದ್ರೋಣಸುತಾನಾಂ ತವ ಭೂತಿ ಕಾಮಃ. ನಿನ್ನ ಮಕ್ಕಳಿಗೆ ಶ್ರೇಯಸ್ಸಾಗಲಿ ಎನ್ನುವ ಒಂದೇ ಅಪೇಕ್ಷೆಯಿಂದ ಸಾತ್ಯಕಿ, ಅರ್ಜುನ, ದೃಪದ,
ದೃಷ್ಟದ್ಯುಮ್ನ, ಸೌಭದ್ರ, ಅಭಿಮನ್ಯು, ಪಾಂಚಾಲ, ಕಾಶಿರಾಜದ ದೇಶಗಳು ಯಾರೆಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ಚಂಡಾಡ್ತಾ ಇದ್ದಾರೆ ದ್ರೋಣಾಚಾರ್ಯ. ಪ್ರತಾಪ್ಯ ಲೋಕಾನಿವ ಕಾಲ ಸೂರ್ಯೋ ದ್ರೋಣೋ ಗತ ಸ್ವರ್ಗಮಿತೋ ಹಿ ರಾಜನ್ ತಂ ಭೀಮಸೇನಶ್ಚ ಧನಂಜಯಶ್ಚ ಶಿನೇಶ್ಚ ನಪ್ತಾ ದೃಪದಾತ್ಮಜಶ್ಚ ಶೈಬ್ಯಾತ್ಮಜ ಕಾಚಿಪತಿಶಿಭಿಶ್ಚ ದೃಷ್ಟ್ವಾ ನದಂತೋ ವಿಕಿರಂಚಲೋಗೈ. ಭೀಮಸೇನ, ಅರ್ಜುನ, ಸಾತ್ಯಕಿ, ದೃಪದರ ಅಂತಾರೆ ದೃಷ್ಟದ್ಯುಮ್ನ, ಇವ್ರು ಎಲ್ಲರೂ ದ್ರೋಣಾಚಾರ್ಯರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯ ಎಲ್ಲರ ಮೇಲೆ ಬಾಣ ಪ್ರಯೋಗಗಳನ್ನು ಮಾಡ್ತಾ ಎಲ್ಲರನ್ನು ಚಿಂದಿ ಮಾಡ್ತಾ ಇದ್ದಾರೆ. ಇಷ್ಟಾಗ್ತಾ ಇರುವಾಗ, ಇಷ್ಟು ಘನಘೋರವಾದ ಮಟ್ಟದೊಳಗೆ ಯುದ್ಧವಾಡ್ತಾ ಇರುವಾಗ ಪಾಂಡವಾನಾಂ ರಣೇ ಯೋಧಾನ್ ಪಾರ್ಶ್ವತೇನ ನರಪಾತಿತ. ಆ ಮಧ್ಯದೊಳಗೆ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಯುದ್ಧ ಪ್ರಾರಂಭವಾಗಿದೆ. ಏನು ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಯುದ್ಧ ಅಂತಂದರೆ ಘನಘೋರವಾದ ಯುದ್ಧ, ಪ್ರಚಂಡವಾದ ಯುದ್ಧ ನಡೀತಾ ಇದೆ. ಆ ಯುದ್ಧದೊಳಗೆ ನಿಹತ್ಯ ಪಾಶ್ಚಾದ್ರತಿಮಾನ ಗಮತ್ಪರಾಂ ಗತಿಂ. ಆಗ ದ್ರೋಣಾಚಾರ್ಯ 3 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರವನ್ನು ಮಾಡಿಬಿಡ್ತಾನೆ. ಇದನ್ನು ನೋಡಿ ತಲೆ ಕೆಟ್ಟ ದ್ರುಪದರಾಜನ ಮಗನಾದ ದೃಷ್ಟದ್ಯುಮ್ನ ಹೋದವನೇ ಹೋಗಿ ದ್ರೋಣಾಚಾರ್ಯ ತಲೆಯನ್ನು ಕತ್ತರಿಸಿ ಹಾಕಿಬಿಡ್ತಾನೆ. ಆಗ ದ್ರೋಣಾಚಾರ್ಯರು ಥಪ್ ಅಂತೇಳಿ ಭೂಮಿ ಮೇಲೆ ತೆಳಗೆ ಬಿಡ್ತಾರೆ. ಅಹೋ ಧಿಗಿತಿ ಭೂತಾನಾಂ ಮದ್ಯಾಂ ಧರಾಂ ಕಂ ದಿಶೋ ವಾಪಿ ಪ್ರತಿದಶ್ಚಾನುನಾದ ಎನ್ ಅಹೋ ಧಿಗಿತಿ. ಎಲ್ಲರೂ ದೃಷ್ಟದ್ಯುಮ್ನಲ್ಲಿ ಧಿಕ್ಕಾರವಾಗ್ತಾ ಇದ್ದಾರೆ. ದೇವತಾ ಪಿತರಾಶ್ಚೈವ ಪೂರ್ವೇ ಚೇತ ಬಾಂಧವ ದದರ್ಶು ನಿಹತಂ ತತ್ರ ಭರದ್ವಾಜಂ ಮಹಾರಥಂ ಪಾಂಡವಾಸ್ತು ಜಯಂ ಲಬ್ಧ. ಯಾವಾಗ ದ್ರೋಣಾಚಾರ್ಯರು ಭೂಮಿ ಮೇಲೆ ಕೆಳಗೆ ಸತ್ತು ಬಿದ್ರಲ್ಲ, ಪಾಂಡವರಿಗೆ ಭಾರೀ ಜಯವಾಯಿತು. ಸಿಂಹನಾದವಾಗ್ತಾ ಇದೆ, ಜೋರಾದ ಗರ್ಜನೆ ಮಾಡ್ತಾ ಇದ್ದಾರೆ. ವಿಚಿತ್ರ ಜಾಂಬೂನದ ಭೂಷಿತ ಧ್ವಜಂ ಮಹಾರಥಂ ರುಕ್ಮರಥಂ ನಿಪಾತಿತಂ. ನಾನಾ ವಿಧವಾದ ಆಭರಣಗಳಿಂದ ಮುತ್ತು ರತ್ನಗಳಿಂದ ಭೂಷಿತವಾದ ಧ್ವಜವುಳ್ಳ ಬಂಗಾರದ ರಥದಲ್ಲಿ ಕುಳಿತುಕೊಂಡಿರುವ ಮಹಾರಥಿಕನಾಗಿರ್ತಕ್ಕಂಥ ದ್ರೋಣಾಚಾರ್ಯರನ್ನು ಕೆಳಗೆ ಬೀಳಿಸಿದ್ದನ್ನು ಕೇಳಿದ ಧೃತರಾಷ್ಟ್ರ ಬೆಪ್ಪಾಗಿ ಹೋಗಿಬಿಡ್ತಾನೆ. ಕಣ್ಣ ಧಳ 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 ನೀರಿಡಿತಾ ಇವೆ. ಭಾರೀ ದುಃಖ, ಭಾರೀ ಸಂಕಟದೊಳಗೆ ಒದ್ದಾಡ್ತಾ ಇದ್ದಾನೆ. ಏವಂ ಪೃಷ್ಟ್ವಾ ಸೂತಪುತ್ರಂ ಹೃಚ್ಛೋಕೇನಾರ್ದಿತೋ ಭೃಶಂ ಜಯೇ ನಿರಾಶ ಪುತ್ರಾಣಾಂ ಧೃತರಾಷ್ಟ್ರೋಪತಚ್ಯುತೌ. ಇನ್ನು ಭೀಷ್ಮಾಚಾರ್ಯರು ಹೋದರು, ದ್ರೋಣಾಚಾರ್ಯರು ಹೋದರು ಅಂತಾದ ಮೇಲೆ ಇನ್ನೇನು ನನ್ನ ಮಕ್ಕಳಿಗೆ ಗೆಲುವು ಸಿಗೋದಿಲ್ಲ ಅಂತೇಳಿ ಮೂರ್ಛೆ ಹೋಗಿಬಿಡ್ತಾನೆ ಧೃತರಾಷ್ಟ್ರ. ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತಾನೆ, ಜಲೇನಾತ್ಯರ್ಥ ಶೀತೇನ. ತಂಪಾದ ನೀರನ್ನು ಸಿಂಪಡಿಸಿದಾಗ ಧೃತರಾಷ್ಟ್ರ ಮೆಲ್ಲಕ ಹೇಳ್ತಾನೆ, ಸಲಬ್ಧ ಸಂಜ್ಞಾ ಶನಕೈ ಸಂಜ್ಞಾಂ ವೇಪಮಾನೋ ಮಹೀಪತಿ ಪುನರ್ಗಾವಲ್ಗಣಿಂ ಸೂತಂ ಪರ್ಯಪೃಚ್ಛದ್ಯಥಾ ತಥಂ. ಧೃತರಾಷ್ಟ್ರೋವಾಚ ಯಸ್ಸ ಉದ್ಯನ್ನಿವಾದಿತ್ಯೋ ಜ್ಯೋತಿಷಃ ಪ್ರಣುನೋಸ್ತಮಃ ಅಜಾತಶತ್ರುಂ ಮಾಯಾಂತಂ ಕಸ್ತಂ ದ್ರೋಣಾದವಾರಯತ್. ಆಗ ಕೇಳ್ತಾನೆ, ಹೀಗೆಲ್ಲ ದ್ರೋಣಾಚಾರ್ಯರು ಸತ್ರು ಅಂತ ಹೇಳಬೇಡ, ಸವಿಸ್ತೃತವಾದ ಕಥೆಯನ್ನು ನನಗೆ ತಿಳಿಸಿಕೊಡು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ದ್ರೋಣಾಚಾರ್ಯರ ಸಮಗ್ರವಾದ ವೃತ್ತಾಂತವನ್ನು ಹೇಳುವುದಕ್ಕೆ ಪ್ರಾರಂಭವನ್ನು ಮಾಡ್ತಾ ಪ್ರಸಂಗವಶಾತ್ ಧೃತರಾಷ್ಟ್ರ ಕೃಷ್ಣನ ಮಹಿಮೆಯನ್ನು ಹೇಳೋ ಮಹಾರಾಯ, ಹೇಗೆ ದ್ರೋಣಾಚಾರ್ಯರನ್ನು ಸಂಹಾರವನ್ನು ಮಾಡಿಸಿಬಿಟ್ಟ ಅಂತ ಕೇಳಿದಾಗ ಸಂಜಯ ಕೃಷ್ಣನ ಮಹಿಮೆಯನ್ನು ಹೇಳುವ ಮುಖಾಂತರ ಮುಂದೆ ದ್ರೋಣಾಚಾರ್ಯರ ಸಮಗ್ರವಾದ ಯುದ್ಧವನ್ನು ವರ್ಣನೆಯನ್ನು ಮಾಡ್ತಾರೆ. ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತಿ ಗುರುರ್ನಮ. ಶ್ರೀಕೃಷ್ಣ ಅರ್ಪಣ. ನಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ.